ನನ್ನ ಮಗಳು ನನ್ನ ಮಣ್ಣನ ಮಗನಿಗೆ ಪದೇ ಮಾಡಮ್ಮ ಅಂತ ನಾನು ಐಡಿಯಾ ಆಗ್ತಿದ್ರ ಇವ್ರು ಇಷ್ಟ ಬಂದಂಗೆ ಆಡ್ತಾರೇನ. ಬರ್ಲಿ ಹಾಂ, ಇವತ್ತು ಕಲ್ಪನಾ ಬಾ ಅಂತಂದಿನಿ, ಬತ್ತೀನಿ ಅಂದಾಳ. ಇತ್ಲಾಕ ಬರ್ಲಿ ಮಾತಾಡಿ ಕಳಿಸ್ತೀನಿ. ಅವ್ರ ಮನೆನೇ ನಿರ್ವಂಸ ಮಾಡ್ಬೇಕು, ಆ ಥರ ಮಾಡ್ತೀನಿ. ಅಯ್ಯೋ ನನ್ನ ಮುದ್ದು ಸೊಸೆ ಯಾಕವ ಈಟೊಂದು ಸರ್ಗೋಗಿದ್ದಿ, ನೋಡೋಕ್ಕೆ ಸಣ್ಣ ಕಂತಿದ್ದಿಲ್ಲವ, ಯಾಕವ ಹೊಟ್ಟೆಗೆ ಇಟ್ಟಿರ್ತಾವನೋ ಇಲ್ವೋ ಅವನು. ಏನ್ರಿ ಅತ್ತೆ ಹೇಳೋದು, ಮನ್ಯಾಗ ಇಟ್ಟು ಇಡಕ್ಕೆಲ್ಲ ಮಾಡೋದು ಇಲ್ಲ, ಅವ್ರ ಅಪ್ಪನ ಮಾತು ಕಟ್ಕೊಂಡು ಕುಂತಿರ್ತಾನ. ಮೊನ್ನೆ ಹಂಗೂ ಅವಳಿಗೆ ತಿರುಗಿಸಿ ಮುರುಗಿಸಿ ಅಂದೇನಿ ಕಣ. ಅಯ್ಯೋ ನಿಮ್ಮ ಅಮ್ಮನ ಮನೆ ಬಂದು ಹಿಂಗೆ ಕುತ್ಕೊಂಡ್ಬಿಟ್ರೆ ಹೆಂಗೆ, ಎಲ್ಲರೂ ದುಡಿಯೋಕೋಬೇಕಲ್ವ ಮಾಡ್ಕೋಬೇಕಲ್ವ ಅಂದರೆ ನಾನು ದುಡ್ದು ನಾನು ಏನು ಕೊಡ್ಬೇಕು, ನಮ್ಮ ಅಪ್ಪನ ಅಮ್ಮ ಕೊಟ್ಟೀನಿ, ನೀನು ಮಾತಾಡೋಕೆ ಬರಬೇಡ ಅಂತಾಳೆ. ಹಾಂ, ಸಿಡ್ಕೊಂಬಿಡ್ಕ ಅಂತಾಳೆ. ಅಲ್ಲ ಇವಳು ಕಲ್ಪನೆ ತಾನೆ ಜಯಮ್ಮ ದೊಡ್ಡಮ್ಮನ ಜೊತೆಗೆ ಏನು ಮಾತಾಡ್ತಾಳೆ. ಐತಿ ಆ ಕಡೆಯಿಂದ ಅಂಚೂನ್ ಮ್ಯಾಗ ಕತ್ತು ಬತ್ತೀನಿ, ಆಮ್ಯಾಗ ತಾನೆ ಇವಳು ಗ್ರಾಚಾರ ಬಿಡ್ಸೋದು. ಏನು ಮಾತಾಡ್ತಾರೆ ಬಿಡ್ತಾರೆ ಎಲ್ಲ ಕೇಳಿಸ್ಕೊಂತೀನಿ. ಮಿಂಡ್ರು ಕೊಡ್ತಾಳೆ, ಇಲ್ಲಿ ಬಂದು ಮಾತಾಡ್ತಾಳೇನ, ಚಪ್ಪಲ್ ಹೋಗಿ ಮಟ್ಕ ಹೊಡಿಯೋದು ಮಿಂಡ್ರು ಕೊಡ್ತಾಳೆ. ಐತಿ ಸಲ್ಕಟ್ಲ ಹುಡುಗಿ. ಓಹೋ ಏನೋ ಪಿಟ್ಟಿಂಗ್ ಇರ್ತೀರಂಗ ಅವಳ. ಅಯ್ಯೋ ನಮ್ಮ ದೊಡವ ನೋಡ್ಬಿಟ್ಲಲ್ಲ, ಏನೋ ಮಾಡೋಕ್ಕಾಗಿಲ್ಲ, ಬಡ್ದ ಹೇಳ್ಕೊಂಡು ಹೋಗ್ತೀನಿ ಅವಳಿದ್ರಿಗೆ. ನಮ್ಮ ದೊಡವಂಗೂ ಒಂದು ಬಿಡುದು ಕಮ್ಮಿ ಐತಿ, ಏನು ಮಾಡ್ತಿ ದೊಡ್ಡವಳು ಅಂದ್ಬಿಟ್ಟು ಸುಮ್ಮನೆ ನೀವು ಇಲ್ಲಾಂದ್ರೆ ಎಕ್ಕತ್ ಮೇಲೆ ಹೋಗ್ತಿದ್ದಿ ಅವಳಿಗೂ. ಇವಳ ಜೊತೆಗೆ ಏನೋ ಚಾಡಿ ಚುಚ್ಚಕ್ಕೆ ಕರ್ದವಳ. ಇವಳು ಹೆಂಗೆ ಗೊತ್ತು ಬತ್ತಳ, ಇಲ್ಗ ಫೋನ್ ಇಲ್ಲ ಎಂಥದ್ದು ಇಲ್ಲ, ಎಲ್ಲಿ ಹೆಂಗೆ ಬತ್ತಳ. 3 ದಿನ ನೋಡಿದ್ರೆ ಆರಾಮಿಲ್ಲ ಅಂತ ಮಕ್ಕಂಡಿದ್ಲು, ಇವತ್ತಾಗಲಿ ಇವಳು ತಕ್ಕದ್ದು ಬಂದವಳ. ಕೇಳ್ತೀನಿ ಒಂಚೂರು ಇವಳು ಐತಿ. ಅದೇನೋ ಕಣ್ಣಾರ ಕಂಡ್ರೆ ಪ್ರಮಾಣಿಸ್ ನೋಡೋಣ ನಂಗೆ, ಇಲ್ಲ ಬಂದು ಎದುರುಗ ಮಾತಾಡ್ಬೇಕಿಲ್ಲ ಹುಡುಗ, ಮಾಡ್ತೀನಿ. ಅಲ್ರಿ ಅತ್ತೆ, ನೀವು ಯಾಕೆ ಹಿಂಗೆ ಗಾಬರಿ ನಿಂತೀರಿ? ನಮ್ಮ ಅತ್ತೆ ಮನೆಯಾಗ ನಂಗೆ ಯಾರು ಕಂಡ್ರು ಆಗಕ್ಕಿಲ್ಲ, ಹಂಗೂ ಹಿಂಗೂ ಜ್ವರ ಬಂದವೆ ಅಂತ ನಾಟಕ ಮಾಡ್ಕೊಂಡು 3 ದಿನ ಕೆಲಸದಿಂದ ತಪ್ಪಿಸ್ಕೊಂಡು ಇನ್ನು ಹೆಂಗೆ ತಪ್ಪಿಸ್ಕೊಳ್ಳೋದು ನಂಗೆ ಆಗೈತಿ. ನನ್ನ ಕೈಲಂತೂ ಆಯ್ತಲೆ ಕೈ ಇಲ್ಲ ಕಣತ್ತ ಕೆಲಸದಿಂದ ತಪ್ಪಿಸ್ಕೊಳ್ಳೋದು. ಅದು ಕಲ್ಪನಾ ಅವೆಲ್ಲ ಈಗ ಮಾತಾಡೋದು ಬೇಡ ಕಣಮ್ಮ, ಬೇಡ. ಎದಕ್ಕೆ ಮಾತಾಡೋಕೋಯ್ತು? ನಿನ್ನ ಗಂಡ ಅಂತೆ ಗಂಡ, ಅವನ ಅಜ್ಜಿ ಪಿಂಡ. ಅವನು ಚಿಕ್ಕವನಿರ್ಬೇಕಾರೆ ಅವ್ರಮ್ಮ ಅವನಿಗೆ ಕಪ್ಪೆ ನುಗ್ಗಿಸ್ಬಿರ್ಬೇಕು ಕಾಣತ್ತಿ. ಹಂಗ ಆಡ್ತಿರ್ತಾನೆ ಯಾವಾಗಲೂ, ವಟ 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 ಅಂತಾನೆ ಇರ್ತಾನೆ. ಮನೆಯಾಗ 1 ನಿಮಿಷ ನೆಮ್ಮದಿನೇ ಕೊಡಲ್ಲ ಇವನು. ಅದು ನಿನ್ನ ಗಂಡ ಬಾ. ಅಯ್ಯೋ ಅದೇ ಕಣತೆ ಹೇಳ್ತಿರೋದು, ಅವ್ನು ದಂಟ್ ಪಿಂಡ ಮಗ ಅಂತೇಳಿ. ನೋಡೋಕ್ಕೆ ಒಳ್ಳೆ ಕೆಪ್ರ ಇದ್ದಂಗೆ ಅವನೇ ಅಂತೇಳಿಗೆ ನಾನು ಮದುವೆ ಆಗಿರೋದೇ ಹೆಚ್ಚೈತಿ. ಏನೋ ತಾಳಿ ಕಟ್ಬಿಟ್ಟಲ್ಲ ಅಂದ್ಬಿಟ್ಟು ಹೋಗಿ ಸಂಸಾರ ಮಾಡ್ತಿದ್ದೀನಿ. ಅವ್ನ ಜೊತೆಗೆ ಏನು ದಿಮಾಕಲ್ಲಿ ಆಡ್ತಾನೆ ಗೊತ್ತಾ? ಯವ್ವ ಫಸ್ಟು ಅವ್ರ ಅಕ್ಕದಿರ್ನೆಲ್ಲ ದೂರ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಅವ್ರ ಅಕ್ಕದಿರ್ಗೆ ಹೆಂಗೆ ಹೊಟ್ಟೆ ಉರ್ಸಿ ಕಳಿಸ್ತೀನಿ ಗೊತ್ತೇನಾ? ನಮ್ಮ ಮಟ್ಟಿಗೆ ಬರಬಾರ್ದು ಅವ್ರ ಅಕ್ಕೋರು ಯಾರುವೆ. ನಮ್ಮಿ ಅಂದಿದ್ದೀನಿ ನಮ್ಮ ಅಕ್ಕದಿನ ದೂರ ಮಾಡ್ತೆ. ಅಯ್ಯೋ ನಾಚಿಕಿಲ್ದವಳೆ, ಒಟ್ಟಿಗೆ ಅನ್ನ ತಿಂತಿ ಸಗಣಿ ತಿಂತಿ. ನೀನು ಒಬ್ರು ಮನೆ ಹೆಣ್ಮಕ್ಳಾಗಿ ಇತ್ಕೊಂಡು ನಿನಗೂ ಒಬ್ಬ ತಮ್ಮ ಅವನ, ಅಣ್ಣನ ತಮ್ಮನ ಅವನು ಪ್ರಜು. ಅಣ್ಣನ ಅನ್ಕೊಂತೀನಿ. ನಿನ್ನ ಮೂಸುಡಿಗೆ ಅಷ್ಟು ನನ್ನ ಕಾಲು ಸಿಗಾಕ, ನನ್ನ ಕಾಲ ಬೂಟ್ ಸಿಗಾಕ ನಾಟಕ ಮಾಡ್ತೀಯೇನ ನೀನು? ಲೌಡಿ. ಓಹೋ ನಮ್ಮ ಅಕ್ಕದಿನ ನನ್ನಿಂದ ದೂರ ಮಾಡೋದು. ಓಹೋ ಹೆಣ್ಣು ಭಾಳ ಮಿತ್ ಮೀರ್ಬಿಟ್ಟಾಯ್ತಪ್ಪ ಇದು. ಹಂಗಾರ ಜ್ವರ ಬಂದೈತೆ ಅಂತ ಹೇಳಿ ನಾಟಕ ಮಾಡಿದ್ದು ಸುಳ್ಳೇನು ಹಂಗಾರ? ಅಲ್ಲೋ ಯಾಕೆ ಇದೇ ಕಾಲ ಹಿಡ್ಕೊಂಡ ಹೆಣ್ಮಗ ಹಂಗೆ ಹೊಡಿತಿದ್ದೆ? ಅಯ್ಯೋ ನನ್ನ ಮಗನ ರೋಡಕ್ಕೆ ಹಂಗೆ ಹೊಡೆದ್ರ ಮಂದಿ ಹಾರ್ಕೊಂಡು ನೆಗಿತಾರೆ ಕಣ್ಲೆ. ಇದೇನೋ ಚೂರು ಚಿಕ್ಕನ ಮಗ ಹಿಂಗೆ ಹೊಡಿತಾನ ಅಂತೇಳಿ ಇಳಿಸ್ಲಾ, ಎದು ಕುಡಿತಿದ್ದೆ ಇಳಿಸ್ಲಾ? ಅಯ್ಯೋ ನಿಮ್ಮ ಮಗ ಇವಾಗ ಎದಕ್ಕೆ ಹಂಗೆ ಹೊಡಿತಿದ್ದೆ ಇಳಿಸ್ಲಾ? ಯಪ್ಪ ಈ ವಿಚಾರದಲ್ಲಿ ಮಾತಾಡಕ್ಕೆ ಬರೋಣ ಕನಕ ಕಣಪ್ಪ. 3 ದಿನದಿಂದ ಜ್ವರ ಅಂತ ಮಕ್ಕಂಡಿದ್ಲಲ್ಲ, ಅದು ಸುಳ್ಳು ಅಂತ ಅವ್ರ ಅತ್ತೆ ಜೊತೆ ಹೇಳ್ಕೊಂತಾಳೆ. ನಾನು ಮಾತಾಡ್ಕೊಂಡು ಅಳ್ಕೊಂಡು ಕೂತಿದ್ದು ಸುಳ್ಳು. ನನಗೆ ಜ್ವರ ಬಂದೇ ಇದ್ದಿಲ್ಲ, ನಾನು ಅವ್ರ ಅಕ್ಕದಿನ ದೂರ ಮಾಡ್ತೀನಿ ಅವನಿಂದ ರಾಕಿಯಿಂದ. ನನ್ನ ನಾವು ಮನೆ ಕರ್ಕೋಗೋನಲ್ಲ, ಅವನಿಗೆ ಅನುಭವ ಅಂತ ಏನು ಅಂತ ತೋರಿಸ್ತೀನಿ ಅಂತಳಲ್ಲ. ಇವಳು ಒಟ್ಟಿಗೆ ಅನ್ನ ತಿಂತಾಳ, ಸಗಣಿ ತಿಂತಾಳೆ ಇವಳು. ಹಂಗಂದವಳ ಇನ್ನ ನಾಕ್ಬಿಡಿ, ನಾ ಹೇಳ್ತೀನಿ ನಂದು ಸೇರ್ಸ್ ನಾಕ್ಬಿಡಿ. ಬುಟ್ಕಿಟಿ ಇಂಥವೆಲ್ಲ ಲೌಡಿರ್ನ ಹಟ್ಟಿ ಒಳಗೆ ಸೇರ್ಸ್ಕೊಂಡಿರೋದು ಅಲ್ದ, ಇಂಥವ್ ನಾಟಕ ಬೇರೆ ಮಾಡ್ತಾರೇನ? ಓಹೋ ನನ್ನ ಮಗ್ಳಿಗೆ ಅಂದಿರೋದು ದೀಟ ಏನ್ರಿ? ಹಂಗಾರ ಇವಳು ಅಂದಿರೋದು ಶಾಂತಿ ಬಂದ್ ಜೊತೆ ನಿನ್ ಜೊತೆ ಕೇಳ್ಕೊಂಡ್ಲೇನ? ಹಿಂಗಂದ್ರು ಹಿಂಗ್ ಬಿಟ್ರು ಇವಳು ಅಂತೇಳಿ. ಯವ್ವ ಈಗ ನೋಡು ಏಟ್ ನಾಟಕ ಮಾಡ್ತಾಳ. ಯವ್ವ ಬಿಲ್ಡಪ್ಕಿಂತ ಬಿಲ್ಡಪ್. ಅವ್ರ ಮನೆ ಯಾಕ ಸೊಸೆಯಾಗಿ ಹೋಗಿದ್ರ ಅತ್ತೆನ ಸೊಸೆಯರು ಇಬ್ರು ಬಿಲ್ಡಪ್ ರಾಣಿನು ಅನ್ನೋರು. ಈಗ ನಮ್ಮನೆ ಬಂದ್ಬಿಟ್ಟಳ ಬಿಲ್ಡಪ್ ಜಾಸ್ತಿನೇ ತಕ್ಕಂತವಳ. ಕೆಲಸ ಮಾಡ್ಸಕ್ಕಿಲ್ಲಲ್ಲ, ಅದಕ್ಕೆ ದಿಮಾಕು ತಿಕ್ಕದ ಮ್ಯಾಗ ಐತಿ. ಅಲ್ಲ ಕಣಮಿ, ಅದನ್ನ ಬಿಟ್ಟು ಅವ್ರನ್ನ ಮಾತಾಡು, ನಂದೇನು ಮಾತಾಡ್ತೀಯ? ನನ್ನ ಯಾಕೆ ಬಿಲ್ಡಪ್ಪು ಪಲ್ಡಪ್ಪು ಅಂತಿ? ಕಪಾಲ್ ಉಯ್ದೈತಾವ ನೋಡು ಲಕ್ಷ್ಮಿ. ನೋಡಕ್ಕೆ ಮೆತ್ತಗವಳೆ ಅಂತ ಮಾತಾಡಿ ಅಂದ್ರ ಪರಿಣಾಮ ನೆಟ್ಟಿಗಿರಕ್ಕಿಲ್ಲ. ಇವಳು ಯಾರು ಹೇಳು? ಜಯಮ್ಮ ಮೊದ್ಲಿಯೇ ರಗಡಾಗಿರ್ತಾಳ, ಕೊಟ್ರ ಕಪ್ಪ ಸೇದ್ ಹೋಗ್ಬೇಕು, ಹಂಗ ಕೊಡೋದು. ಅಲೋ ಇದೇನವ ನನ್ನ ಮಗ್ಳಗ ಹಿಂಗೆ ಹೊಡಿತಾವನಲ್ಲವ ಇವನು. ಅಯ್ಯಯ್ಯೋ ಒಂದು ಕರುಣೆ ಇಲ್ವೇನ್ಲ ನಿನ್ಗ? ಹಿಂಗೆ ಗೊತ್ತಿದ್ದಿಲ್ಲ ನನ್ನ ಮಗ್ಳಗ. ಅಯ್ಯಯ್ಯೋ ಮನೆಯಾಳ ಒಟ್ಟಿಗೆ ಅನ್ನ ತಿಂತೀಯೋ ಸಗಣಿ ತಿಂತೀಯೋ ಮಿಡ್ರು ಕೊಡ್ತಾವನೆ. ಯವ್ವೋ ನನ್ನ ಮಗ್ಳಿಗೆ ಹೆಂಗೆ ಹೊಡಿತಾವ್ ನೋಡವೋ. ಅವ್ವೋ ಅಯ್ಯೋ ನನ್ನ ಮಗಳು ಬಿಡೋ ಮನೆಯಾಳ ಬಿಡೋ. ನೋಡು ನನ್ನ ಗಂಡ ಮೊದ್ಲಿ ಮೇಷ್ಟ್ರು, ಆಮ್ಯಾಗ ಲಚ್ಚರು ಅವನು. ಮಗ ಕಾಲು ಸಾಲಕ್ಕ ಹೆಡ್ಮಾಸ್ಟ್ರು ಮಾಡಿಸ್ಬಿಡ್ತೀನಿ ನೋಡು ನಿನ್ಗೆ. ಸುಮ್ಕಿರಕ್ಕಿಲ್ಲ, ಕಪ್ಪಲ್ಲಿ ಊದಬೇಕು, ಹಂಗೆ ಪೊಲೀಸ್ ಕಂಪ್ಲೇಂಟ್ ಕೊಡಿಸಿ ಬಿಡ್ಲ ನನ್ನ ಮಗಳನ್ನ ಬಿಡಲ್ಲ. ಅಯ್ಯಯ್ಯೋ ಯವ್ವ ಈಗ ಹೊಳ್ಕೊಳ್ಳೋರು ಯಾರು ಇಲ್ವವ ಇವ್ರಾಗ? ಅಯ್ಯೋ ರುದ್ರಿಗೆ ಹಿಡ್ಕೊಂಡು ಹೊಡಿತಿದ್ದಿ ಮಗನೇ, ಬಿಡಲ್ಲ ಎದಕ್ಕ? ಅಯ್ಯೋ ಅವ್ಳು ಜುಟ್ಟು ಹಿಡ್ಕೊಂಡಿದ್ದಿ ಮಗನೇ, ಬಿಡಲ್ಲ. ಅಯ್ಯೋ ಏನು ಕೊಡ್ತೇವ್ರು ಇದು ಏನು ಕೊಟ್ಟು ಅತ್ತೆ ಕಣ್ಕೊಟ್ಟು ಇದು ಏನು ಕೊಟ್ಟು ಅತ್ತೆ ಮಾವ್ದಿರು ಕಣ್ಕೊಟ್ಟು ದೇವ್ರಿದಂಗ ಅಂತಾರ. ಬಿಡ್ಲ ಯಾಕೆ ಹಂಗೆ ಜುಟ್ಟು ಹಿಡ್ಕೊಂಡಿದ್ದಿ? ಬಿಡೋ. ಅಯ್ಯೋ ರಾಕೇಶ ಬಿಡ್ಲಾ. ಅಯ್ಯೋ ಇದೇನಪ್ಪ, ನನ್ನ ಮಗಳನ್ನ ಬಿಡ್ಸಕ್ ಬಂದ್ರೆ ನನ್ಗ ಹೊಡಿತಾನ ನಳಿಯ. ಯವ್ವ ಊರಾಗ ಏನಾರು ಬಂದು ಕೂತಾರ ಬಿಡ್ತಾರ. ಮಗಳಿಗೂ ಹೊಡೆದವನ ಅತ್ತೆಗೂ ಹೊಡೆದವ್ರ ಅಂತಾರ. ಇವನೇ ನಿಂಗೆ ಜುಟ್ಟು ಹಿಡ್ಕೊಂಡು ಹೊಡಿತಾನೆ. ಯವ್ವೋ ನನ್ನ ಜುಟ್ಟು ಬಿಡ್ಲಾ ಎದು ಕುಡಿತೀವಿ ರಾಕೇಶ ಬಿಡ್ಲಾ. ಯವ್ವ ನನ್ನ ಜುಟ್ಟು ಬಿಡ್ಲಾ.
ಏಯಪ್ಪ ಈ ವಿಚಾರದಲ್ಲಿ ಮಾತಾಡ ಇದು ನನ್ಗ ಅವ್ರ ಮಗ್ಳುಗ ಅವಳಿಗೆ ಸಂಬಂಧಪಟ್ಟಿದ್ದು ನೀನ್ ಮಾತಾಡಕ್ ಹೋಗ್ಬೇಡ ಕಣಪ್ಪ ನಮ್ಮ ಮಕ್ದಿರ್ನ ನಿಂದ ದೂರ ಮಾಡ್ಬೇಕು ಅಂತ ಈ ಬೊಗಟಿ ಬಿಲ್ನಾಡಿ ಗಿಡ್ಡಿ ಮಾತಾಡ್ತಾಳಂದ್ರೆ ಏಟೈತಿ ಇವಳಿಗೆ ಈ ಬೊಗಣಿಗೆ ಐತಿ ಬೊಗಣಿಗೆ ಭಾಳ ಬಿಲ್ಡಪ್ ಅಲ್ಲಿ ತಕಂತಾಳ ಅವ್ರ ಅತ್ತೆಗಿಂತ ಹೆಚ್ಚಾಯ್ತಾಳ ಎರಡು ನಿಮ್ಗೆ ಅತ್ತೆ ಬುದ್ಧಿ ಬಂದೈತಿ ಮುಂಡೆತ್ಕ ಮಾಡ್ತೀನಿ ಪೊಗ್ರೆಲ್ಲ ಇಳಿಸ್ತೀನಿ ಇವ್ಳಿಗೆ ಅಯ್ಯೋ ನಿಮ್ಮ ಅಪ್ಪ ಮಾತಾಡ್ತಿರ್ತ ನನ್ನ ಜುಟ್ಟು ಬಿಡ ನನ್ನ ಜುಟ್ಟು ಎಳ್ದು ಬತ್ತೈತಿ ಕಿತ್ತು ಬರ್ತಾ ನೀನ್ ನನ್ನ ಜುಟ್ಟು ಹಿಡ್ಕೊಂಡ್ರೆ ನಿಮ್ಮ ಅಪ್ಪನ ಜುಟ್ಟಲ್ಲ ಮಾತಾಡ್ತಾ ಇರಕ್ಕ ನಾನು ಮಾತಾಡ್ತೀನಿ ಬಿಡಲೆ ಬಡ್ಡಿ ಮಗನ ಬಿಡು ನನ್ನ ಜುಟ್ಟು ಕಿತ್ತು ಬರ್ತಾ ಬಿಡು ಅಯ್ಯಯ್ಯೋ ಮನೆಯಾಳ ನನ್ನ ಮಗಳಿಗೂ ಹೊಡಿಯೋದಲ್ದೆ ನನ್ಗೆ ಹೊಡಿತೀಯಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಬಾ ನಿನ್ಗೆ ಏನಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿ ಏನಂತ ಕೊಡ್ತಿ ನಾನೇ ಕೊಡ್ತೀನಿ ನಡಿ ಅವಳುವೆ ನಿನ್ನ ಮಗಳಿಗೆ ಮಾತಾಡ್ತಿರೋದು ಯಾರು ನಮ್ಮ ದೊಡ್ಡವನುವೆ ನಿನ್ನ ನಾದ್ನಿ ಹಾಕಿನವೇ ನನ್ನ ನೆಂಟರು ಮಾತಾಡ್ತಿರೋದು ನನ್ನ ಫೋನಾಗ ರೆಕಾರ್ಡ್ ಐತಿ ನಡಿ ನಾನಾ ಕೊಡ್ತೀನಿ ಕಂಪ್ಲೇಂಟ್ ನಡಿ ಈ ಕೆಲಸ ಹೇಳಕ್ಕ ಬರ್ತೀನಿ ಸರ್ ನಮ್ಮ ಮನೆ ಹಾಳು ಮಾಡ್ಬೇಕಂತ ಬಂದಾಳಿಕ್ಕಿ ಮದುವೆ ಮಾಡ್ಕೊಂಡ್ಮೇಲೆ ಹೆಂಗಿರ್ಬೇಕು ಅದನ್ನ ಬಿಟ್ಟು ನಮ್ಮ ಮನೆ ಹಾಳು ಮಾಡ್ತಾಳೆ ಏನೈಕಿ ನಮ್ಮ ಅಕ್ತಿರ್ ನನ್ನ ದೂರ ಮಾಡ್ಬೇಕಂತಲ್ಲ ಅದಕ್ಕೆ ಬರ್ತೀನಿ ಅಂತ ನಡಿ ರೆಕಾರ್ಡ್ ಎಲ್ಲ ಪೂರ್ತಿ ಐತಿ ನಡಿ ಒಂಚೂರು ನಿನ್ಗೂ ಬೆಂಡತ್ತಿಸ್ತೀನಿ ನಿನ್ನ ಮಗಳಿಗೂ ಬೆಂಡತ್ತಿಸ್ತೀನಿ ನಡಿ ಅಯ್ಯಯ್ಯೋ ನಾನೇನೋ ಮಾತಾಡಕ್ಕೆ ಹೋಗಿ ಬಡ್ಸ್ಕೊಂಡಂಗೆ ಐತಲ್ಲಪ್ಪ ಅವ್ರಿಗಿನ್ ಸುಮ್ಮನೆ ಕರ್ದಂಗೆ ಐತಲ್ಲ ಇವನು ಈಗಲೇ ಬರ್ಬೇಕಿತ್ತೇನೋ ರೆಕಾರ್ಡ್ ಮಾಡ್ಕೊಂಡವನ ಅಯ್ಯೋ ಮಿಂಡ್ರು ಕೊಡ್ತವನ ರೆಕಾರ್ಡ್ ಮಾಡ್ಕೊಂಡಿದ್ರೆ ನಾನು ಅಂದೀನಿ ಅವ್ರ ಮನೆ ಹಾಳು ಮಾಡೋ ಅಂತೇಳಿ ಬಿಟ್ಟನವ್ವ ಯವ್ವ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ನಮ್ಗೆ ಹೋಗುದು ಕಳಿಸ್ತಾರೆ ಒಬ್ರು ಮನೆ ಹಾಳು ಮಾಡಕ್ಕೆ ಹೋಯ್ತಿರೇನು ಅದಕ್ಕೆ ಸರಿಯಾಗೈತಿ ಅಂತೇಳಿ ಏನು ಮಾಡೋದು ಇದ್ರಿಂದ ಪಾರ ಹಾಲಾಗಬೇಕು ಅಯ್ಯಯ್ಯೋ ರಾಕೇಶ ರೆಕಾರ್ಡ್ ಮಾಡ್ಕೊಂಡವನ ಅದ್ರಾಗ ನಾನು ಬೇರೆ ಅವ್ರ ಅಕ್ಕ ತಂಗಿನ ದೂರ ಮಾಡ್ತೀನಿ ನನಗೆ ಹುಷಾರಿದ್ರು ನಾನು ಬಿಲ್ಡಪ್ ತಗೊಂಬನ ಮತ್ತೆ ಇದ್ರು ಅಂದ್ಬಿಟ್ಟು ನಂಗೆ ಏನೂ ಇಲ್ಲ ನಾನು ಚೆನ್ನಾಗಿದ್ದೆ ಅದಕ್ಕೆ ಜ್ವರ ಬಂದಿರ್ತಾರೆ ನಾಟಕ ಮಾಡೀನಿ ಅಂದಿನಿ ಮತ್ತೊಮ್ಮೆ ನಾಟಕ ಮಾಡಿದ್ರು ನಿಜವಾಗ್ಲೂ ಜ್ವರ ಬಂದಿದ್ರು ನನ್ನ ಗಂಡ ನಂಬ್ತಾನ ಯವ್ವ ಇದೇನೇ ನನ್ನ ಪರಿಸ್ಥಿತಿ ಹಿಂಗಾಗ್ಬಿಡ್ತು ನಂಗ ನನ್ನ ಮಾತಿನ ಮೇಲೆ ಲಿಗ ಐತೆ ನಾನು ಮಾತಾಡೀನಿ ಕರೆನೇ ಮಾತಾಡೀನಿ ನನಗೆ ಗೊತ್ತೈತಿ ನಾನು ಅದು ಇದು ಮಾತಾಡಿಲ್ಲಪ್ಪ ನಾನು ಚೆನ್ನಾಗ ಮಾತಾಡೀನಿ ನಾನು ನನ್ನ ಸೊಸೆಯಾಕ ಅಯ್ಯೋ ಹೆಂಗಿದ್ದೇವ ಏನು ಅಂತ ಮಾತಾಡ್ತಿದ್ದು ನೀನ್ಯಾಕೆ ಅವ್ರಿಗೆ ಹಿಡ್ಕೊಬಿಡಿತಿ ಬಿಡು ದೊಡವ ಸುಮ್ಕ ನಿಂತ್ಕೊಂಡ್ಬಿಟ್ರ ಪರಿಣಾಮ ಚೆನ್ನಾಗಿರ್ತಾವ ಇಲ್ಲ ಅಂದ್ರೆ ಇವ್ರಿಬ್ರಿಗೆ ಹಿಡ್ಕೊಂಡ್ರದೆಲ್ಲ ಜುಟ್ಟು ನಿನ್ ಮುಂದೆಲ್ಲ ಹಿಡ್ಕೊಂಡು ಕಿತ್ತಾಕ್ಬಿಡ್ತೀನಿ ಮುಚ್ಚ ಅಂತ ಹೇಳಿದ್ದು ಲೌಡಿ ಒಬ್ರು ಮನೆ ಹಾಳು ಮಾಡಕ್ಕೆ ಬಂದ್ಬಿಟ್ಟು ನೀನು ನಾಟಕ ಬರ್ತೀಯನ ಮೆತ್ಕೋನೆ ಅಂದ್ಬಿಟ್ಟು ನಾಟಕ ಗಿಟಕ್ಕೆ ಕೈದಿ ಅಂದ್ರೆ ನೋಡು ನೀನು ಹೆಂಗ್ ಮಾಡ್ಬಿಡ್ತೀನಿ ಒದ್ದ ಉಳ್ಳಾಕ್ಬಿಡ್ತೀನಿ ಬಾಲ್ ಓಡ್ಬಿಡ್ಬೇಕು ರೌಂಡ್ ಸುತ್ಕೊಂಡು ನಿನ್ಗೆ ಒದ್ದಿನಿ ಅಂದ್ರೆ ಮುಚ್ಚು ಬಾಯಿ ಬಿಡ್ಬೇಡ ಅಕ್ಕಲ್ಲ ಪಾಪ ಬಿಡ್ಬೇಡ ಎಲ್ಲಾರ್ಗು ಹಿಡ್ಕೊಂಡು ಸೇರ್ ಬಡ್ದವ ನಾನೇನ್ ಬೇಡ ಅನ್ನಕ್ಕಿಲ್ಲ ಇಷ್ಟೊಂದು ಹೊಟ್ಟೆ ಉರ್ಸ್ಕೊಂತಾರ ನನ್ನ ಮಕ್ಳಿಗೂ ಅನ್ಯಾಯ ಮಾಡಕ್ ಬರ್ತಾಳ ಅಂದ್ರೆ ನನ್ನ ಮಗಳು ಅಂತ ಇವಳು ತಿಳ್ಕೊಂಬ ಅಂತಂದ್ರೆ ಈಟ್ ಮಾಡ್ತಾಳೇನ ಯವ್ವ 3 ದಿನ ಹುಷಾರಿಲ್ದಾಗ ಗಂಜಿ ಕೈಸ್ಕೊಂಡ್ಬಿಡುದು ಮಾಡುದು ನನ್ನ ಮಗಳು ಬೇಸ್ ನೋಡ್ಕೊಂಡ ಅಂತ ಹೆಣ್ಮಗಿನ ಅಟ್ಟೆ ಹಾಕ್ ಬರ್ಬೇಡ ಅಂತಾಳೇನ ಇವಳು ಅಯ್ಯಯ್ಯೋ ಎಂತ ಮೀಟರ್ ಕೊಡ್ಸೋಳ ಮುಂಡಾರ ಅವ್ರ ಇವ್ರು ಯಪ್ಪ ನಾನ್ ಇಂಥ ಹೆಣ್ಮಕ್ಳು ನಾನು ಎಲ್ಲೂ ನೋಡಿದಿಲ್ಲ ಮಗನೇ ಬಿಡಕ್ಕ ಹೋಗ್ಬೇಡ ಚಪ್ಪಲ್ ಅರಿ ಮಟ್ಕಬೇಡಿ ಕೆನ್ನೆ ಕಿತ್ತು ಬರ್ಬೇಕು ಇಬ್ರಿಗೂ ಅವ್ವ ಮಗ್ಳಿಗೆ ಇಬ್ರಿಗೂ ಮತ್ತೆ ಇಲ್ಲೊಬ್ಳು ನಿಂತಾಳಲ್ಲ ಅವ್ರ ಅತ್ತೆ ಅವಳಿಗೂ ಕಿತ್ತು ಬರ್ಬೇಕು ಹಂಗವಡಿ ಏನ್ ಗುರೈಸ್ತಿದ್ದಿ ದೊಡ್ಡೋಳು ನನ್ಗಿಂತ ದೊಡ್ಡೋಳು ಅಂತ ಮರ್ಯಾದೆ ಕೊಟ್ಟಷ್ಟು ನಿಂದ ಯಾಕೋ ತಿಕ್ಕ ಅಟ್ಟಕ್ಕೆ ಹೋಯ್ತೈತಿ ನಿನ್ ಬಾಯಿ ಮೊಣ್ಣ ಅಂಕ ನಿನ್ಗೆ ಬರ್ಬಾರ್ದು ಬರ ನಿನ್ ಮಗಳು ಮದುವೆ ನೀನೇ ನಿಲ್ಸಕ್ ಹೋಗಿದ ಅಂತ ನಿಂದು ಒಂದ್ ಜನ್ಮವ ಯವ್ವ ನಿನ್ಗೆ ಅದಕ್ಕೆ ತಾನೇ ಉಗಿದು ಎಷ್ಟು ಉಗುದ್ರ ಮುನ್ನ ಕರೆದ್ರು ಅನ್ನೋ ಜೈಮಾನ್ದೋಳು ನೀನು ಉದ್ದಾರ ಅಂತ ಆಗಕ್ಕಿಲ್ಲ ಆಗೋಯ್ತಿದ್ ಬರ್ಗೆಟ್ ಲೌಡಿ ಮುಂಡೆ ನೀನು ಏನೇನೋ ಕಾಪಾಲು ಕೊಟ್ಟಿನಿ ಅಂದ್ರೆ ತಿರುಗ್ ಬುರ್ಬೋಗ್ನ ಬಿದ್ಬಿಡ್ಬೇಕು ಓಹೋ ನಿನ್ ಜೊತೆ ಯಾರವ್ರ ಅಂತ ಮಾತಾಡ್ತಿ ಈಗ ಗಂಡವನ ಇಲ್ಲಾಂದ್ರೆ ಮಕ್ಳವ್ರ ಯಾರು ಇಲ್ಲ ನಿನ್ ಪರವಾಗಿ ಯಾರು ಇಲ್ಲ ಅದು ಯಾವನೋ ಒಬ್ಬ ಆನೆ ಮರಿ ಅಂತ ಕರ್ಕೊಂಬಂದು ಅಟ್ಟಿಯಾಗಿ ಇಟ್ಕೊಂಡು ಬೀದಿ ಸಿಗರೇಟ್ ಸೈಕಲ್ ನಿಂತಾವ ನಿನ್ ಮಗ ಅದನ್ನ ಕೇಳಕ್ಕೆ ಅಧಿಕಾರ ಇಲ್ಲ ನಮ್ಮವನೇ ಕೊಟ್ಟಾಳೆ ನಂಗೆ 10 ರೂಪಾಯಿ 20 ರೂಪಾಯಿ 25 ರೂಪಾಯಿ ಕಿಂಗ್ ಸಿಗರೇಟು ತಕೊಂಡ್ ಸೈತ ನಿನ್ ಮಗ ಕುತ್ಕೊಂಡು ಭಾಳ ದಿಮಾಕಲ್ಲಿ ಬೆಳೆಸಿದ್ದಿ ಬಿಡವೋ ನಿನ್ ಮಗನ ಯವ್ವ ಎಲ್ಲ ಕಣಲ್ಲ ಅತ್ಗೆ ಅನ್ನೋದು ಕಾಣ್ದಂಗ ಕಪಾಲ್ ಕೊಡ್ತೀನಿ ಅಂತೆಲ್ಲ ಉದ್ದಾರ ಐತಿ ನಿಮ್ಮ ಮನೆ ವಂಶವೇನಿದು ಹಾಳಾಗೋಗುತ್ತೆ ನೋಡ್ಕೊ ಅದಕ್ಕೆ ನಿನ್ ಮಕ್ಳು ಹಿಂಗ್ ನಿಂತಿರೋದು ಒಬ್ಳಿಗೆ ಅಪಶನ ಆಗೋಯ್ತೆ ಅಂತ ಗೊತ್ತಾಯ್ತು ಇನ್ನೊಬ್ಬಕೀಗ ಹೆಂಗವಳೆ ನೋಡು ಹೆಂಗ್ ನಿಂತವಳೆ ಅದಕ್ಕೆ ಹೇಳ್ತಿರೋದು ಹಿಂಗ ಆಗೋದು ನಿಮ್ಗ ಅಂತೇಳಿ ಒಡಿ ಕಪಾಲ್ ಕಿತ್ತು ಬರ್ಬೇಕು ದೊಡವ ಅನ್ನೋದು ಕಣ್ಣಂಗ್ ಬಡಿ ನಿನ್ನ ಬಡಿ ನೋಡು ಎಷ್ಟು ಮರ್ಯಾದೆ ಇಲ್ದಾಗ ಮಾತಾಡ್ತಾಳ ಅದಕ್ಕೆ ಅಂತ ಮರ್ಯಾದೆ ಬೇರೆ ಕೊಡ್ಬೇಕಂತ ಇವಳು ಮನೆ ಹಾಳಿ ಮಾಡೋರ್ಗ ಇಂಥವ್ರಿಗೆಲ್ಲ ಅದಕ್ಕೆ ಅಂತ ಮರ್ಯಾದೆ ಕೊಡ್ಬೇಕಂತ ನಮ್ಮ ಅಕ್ತಿರ್ ಬಗ್ಗೆ ಮಾತಾಡ್ತಾಳೆ ಇವಳು ಬಡಿ ಇನ್ನ ಬಡಿಯವ ಕಪಾಲ್ ಕಿತ್ತು ಬರ್ಬೇಕು ಬಡಿಯವ ಜಯಮ್ಮ ಅವ್ನು ಮಾತಾಡ್ತೀನಿ ಕೇಳ್ಕ ನನ್ನ ಹುಡುಗ್ರ ಬಗ್ಗೆ ನನ್ನ ಬಗ್ಗೆ ಯಾರ ಬಗ್ಗೆ ನಾನು ಮಾತಾಡಿ ಅಂದ್ರ ಇವಾಗ ಕಪಾಲು ಒಡಿ ಬರೀ ನಾ ಕೆಟ್ಟು ಬಿಡ್ತೀನಿ ಆಮೇಲೆ 40 ಹೆಟ್ಟು ಬಿಡ್ತೀನಿ ತಿಳ್ಕೊಂಬಿಡು ಕಪಾಲು ಊದ್ಕೊಂಡ್ಬಿಡ್ಬೇಕು ಒಂದೇ ಕಿತ ನಿನ್ಗೆ ನಿನ್ ಸೊಸೆಗೆ ನಿಮ್ಮ ಅತ್ತಿಗೆಗೆ ಎಲ್ಲಾರ್ಗು ಹಂಗ ಬಿಡಿಯೋದು ಬಂದಾಳ ಅಂದಾಗ ಅಟ್ಟಿ ಹಾಕ ಸೊಸೆಯಾಗಿ ತಿಕ್ಕ ಮುಚ್ಕೊಂಡು ಅವಳು ಕರ್ತವ್ಯ ನಿವೇರಿಸ್ಬೇಕು ಅದನ್ನ ಬಿಟ್ಟು ನೀನು ಉಸಿರೊಳ್ಳೆ ಆಟ ಆಡೇ ಕಲ್ಪನೆ ನಿನ್ಗೆ ಐತಿ ನನ್ನ ಗಂಡ ಹೇಳಿಲ್ಲ ಅನ್ಕಮ್ಮ ನನ್ನ ಮಗಳು ಹೇಳಿಲ್ಲ ಅಂತೇಳಿ ಎಲ್ಲರೂ ಹೇಳ್ಕೊಂತಾಳ ನಮ್ಮ ಜೊತೆಕ ಹಿಂಗ್ ಮಾಡಿದ್ಲು ಹಿಂಗ್ ಬಿಟ್ಲು ಅಂತೇಳಿ ಬಾ ಬೆಂಡತ್ ಬ್ರೇಕ್ ಹಾಕ್ತೀನಿ ಬಾ ಮಗಳ ನಿನ್ಗ ಇದೇನಪ್ಪ ಇರ್ನಾರ್ದಂತ ಇರುವೆ ಬಿಟ್ಕೊಳ್ಳೋದು ಅಂದ್ರೆ ಇದೆ ಅನ್ಸುತ್ತೆ ಯವ್ವ ನಮ್ಮ ಮತ್ತೆ ಏನವ ಈಟ್ ಗರ ಮಗಳ ಅವ್ರ ಮಕ್ಳು ವಿಚಾರದಾಗಂತೂ ಇನ್ನ ಗರ ಮಗಳ ಅವಳು ದೊಡ್ಡಕ್ಕೆ ಏನದು ಕಾಣ್ದಂಗ ನಮ್ಮ ಮತ್ತೆ ನಮ್ಮ ದೊಡ್ಡತೆಗೆ ಹೊಡೆದ ಬಿಟ್ಲಲ್ಲ ಯವ್ವ ನಮ್ಮ ಜಯಮ್ಮತ್ತೆಗೆ ನಮ್ಮ ಲಕ್ಷ್ಮಿ ಅತ್ತೆ ಹೊಡೆದ ಬಿಟ್ಲು ಯವ್ವ ಇವಳ ಹತ್ರ ಭಾಳ ಹುಷಾರಾಗಿರ್ಬೇಕಪ್ಪ ಇಲ್ಲಾಂದ್ರೆ ಬಿಟ್ಟಾಳೇನ ನನ್ನ ಕಪಾಲ್ ಕಿತ್ತು ಬರುವಂಗ ಹೊಡಿತಾಳ ಹುಷಾರಾಗಿ ಇರ್ತೀನಪ್ಪ ಇನ್ನೇನು ಮಾಡೋದು ಯವ್ವೂ ರಮಿ ಬಾ ಅಟ್ಟಿಕ ಕಲ್ಪನಾ ನಿನ್ನ ಕಾಂಚನ ಮಾಡ್ತೀನಿ ಬಾ ಅಟ್ಟಿಯಾಗ ದೆವ್ವ ಆಗ್ಬೇಕು ನೀನು ಯವ್ವನ ಮತ್ತೆ ಯಾಕಾರ ಇಷ್ಟು ಕೆಲಸ ಕೊಡ್ತಾಳ ನನ್ಗ ಅಂತೇಳಿ ನನ್ನ ಮಗನ ಕೊಟ್ರು ನಾನು ಇರು ನನ್ನ ಮಗಳಿದ್ದಂಗ ಅನ್ಕೊಂಡಿ ನನ್ನ ಮಕ್ಳಿಗೆ ನೀನು ಏಟ್ ಮಾಡ್ತೀಯ ಅಂದ್ಮೇಲೆ ಬೊಮ್ಮಿ ನಿನ್ಗ ಮಾಡ್ತೀನಿ ಬಾ ಒಂದಲ್ಲ ಒಂದಿನ ಗತಿ ಕಾಣಿಸ್ತೀನಿ ಬಾ ನಿನ್ಗ
ಎದ್ದೇಳಕ್ಕಾಗಬಾರ್ದು. ಅಯ್ಯೋ ಅತ್ತೆ ಅನ್ಬೇಕು ನೀನು. ಬಾ ಸರಿಯಾಗಂದಿ ಕಣವ, ಏನೇ ತೀರ್ಮಾನ ತಗೋಬೇಕಂದ್ರೆ ನಿನ್ ಕೆಳ ತಗೋಬೇಕು. ಆ ಥರ ಬಡ್ದಿಕ್ಕವ ಇವಳಗಲ್ಲ ಹುಡುಗ. ನಡಿ ನಡಿ ಹೇಳ್ಕ ನಡಿ, ಅಟ್ಟಿ ಯಾಕ ನಡಿ ಐತಿ ಇವಳು. ನೋಡಿದ್ರಲ್ಲ ವೀಕ್ಷಕರೇ, ನಾನು ನನ್ನ ಮಗಳು ಅಂತಾರ ಅನ್ಕೊಂಡು ತೀರ್ಮಾನ ತಕೊಂಡು ಹೋಯ್ತಿದ್ದೆ. ನಾನು ನನ್ನ ಹುಡುಗರಿಗೆ ಇಷ್ಟು ಮಾಡ್ತಾಳೆ ಅಂದ್ರೆ ಅಟ್ಟಿಯಾಗಿ ಇನ್ನೆಷ್ಟು ಕೊಬ್ಬು ಕರ್ಗಿಸ್ಬೇಕು ಇವಳಗ. ಕರ್ಗಿಸ್ತೀನಿ, ಒಂದೊಂದು ನಿಮಿಷನೂ ಕರ್ಗಿಸ್ತೀನಿ ಇವಳಗ. ಅನ್ಬಾರ್ದು ಈ ಕಲ್ಪನಂಗ, ಆ ಥರ ಕರ್ಗಿಸ್ತೀನಿ. ಈ ಜಯಮ್ಮನ ಮಾತು ಕಟ್ಕೊಳ್ಳೋಕೆ ಬರ್ತಾಳೇನೋ ಮಾತಾಡಕ ಐತಿ. ಇಲ್ಲ ಹುಡುಗಿ ಸರಿಯಾಗಿ ಪೆಟ್ಟಿಸ್ತೀನಿ ಬರ್ರಿ. ಓಕೆ ವೀಕ್ಷಕರೇ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.